ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಸಮಯವನ್ನು ವ್ಯರ್ಥ ಮಾಡದ ಹಾಗೆ ನಾಳೆನೇ ಎಕ್ಸಾಮ್ ಇದೆ. ಆಲ್ ದ ಬೆಸ್ಟ್ ಮೈ ಡಿಯರ್. ಕನ್ನಡ ಮೀಡಿಯಮ್ ಹಾಗೂ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ಇಂಗ್ಲೀಷ್ ಮೀಡಿಯಮ್ ನಮ್ಮ ಮಕ್ಕಳು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ತಾವುಗಳು ನೋಡ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. 2025-26 2000 ಫಾರ್ ದ ಅಕಾಡೆಮಿಗೆ 2025-26 ಸೆಕೆಂಡ್ ಇಯರ್ PUC ಕ್ವಶನ್ ಬ್ಯಾಂಕ್ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ನಿಮ್ಮ ಸಬ್ಜೆಕ್ಟ್ ಕೋಡು 22 ಆಗಿರುತ್ತೆ. ಹೌದಲ್ವಾ ವಿದ್ಯಾರ್ಥಿಗಳೇ? ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಈಗ ಮುಂದುವರಿತಾ ನಾವು ಹೋಗೋಣ ಬನ್ನಿ. ಯಾವುದು ಸಬ್ಜೆಕ್ಟ್ ಕೋಡ್ ಆಯಿತು, ಸಬ್ಜೆಕ್ಟು ಎಕನಾಮಿಕ್ಸ್ ಆಗಿರುತ್ತೆ. ಆಯಿತಾ? ನಮ್ಮ ವಿದ್ಯಾರ್ಥಿಗಳಿಗೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕು ಅಂತ ಇದ್ದರು. ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಈ ಒಂದು ವಿಡಿಯೋ ಮಾಡಬೇಕು ಅಂದರೆ ಈಗ ನಾನು ಟೋಟಲ್ಲು 11 ಚಾಪ್ಟರ್ಸು ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಲೆಂತಿ ಆಗ್ಬೋದು, ಆದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, ನಿಮಗೆ ಮೈಕ್ರೋ ಎಕನಾಮಿಕ್ಸ್ ಹಾಗೂ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ. ಮೈಕ್ರೋದಲ್ಲಿ 5, ಮ್ಯಾಕ್ರೋದಲ್ಲಿ 6 ಪಾಠಗಳು ಇದ್ದಾವೆ. ಕ್ಲಿಯರ್? ಬನ್ನಿ ವಿದ್ಯಾರ್ಥಿಗಳೇ, ಇಷ್ಟು ತಿಳ್ಕೊಳ್ಳಿ. ಹಾಗಿದ್ರೆ ವಿಚ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್? ಯಾವುದಕ್ಕೆ? 4 ಮಾರ್ಕ್ಸ್ ಕ್ವಶನನ್ನು ಕಲೀಲಿಕ್ಕೆ. ವಿಚ್ ಆರ್ ದೋಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್? ನಂದು ನಿಮ್ಮದು ಬೇಡ, ಬ್ಲೂ ಪ್ರಿಂಟ್ ಪ್ರಕಾರ. ಆಯಿತಾ? ಬ್ಲೂ ಪ್ರಿಂಟ್ ಪ್ರಕಾರ ಯಾವುದೆಲ್ಲ ಇದೆ ಅಂದರೆ, ಯಾವುದು ಮೈಕ್ರೋ ಎಕನಾಮಿಕ್ಸಲ್ಲಿ ಯು ಶುಡ್ ಮೋರ್ ಕಾನ್ಸಂಟ್ರೇಟ್ ಆನ್ ವಿಚ್ ಚಾಪ್ಟರ್ಸ್ ಮೈ ಡಿಯರ್? ಚಾಪ್ಟರ್ 1, Chapter 2, Chapter 4 and Chapter 5. Clear? As per the blueprint, there is no question. Question won't, 4 mark question will not ask from the Chapter 3. ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಇದಲ್ವ, ಆ ಪಾಠದಿಂದ ಯಾವುದೇ ಕಾರಣಕ್ಕೂ ನಿಮಗೆ 4 ಅಂಕದ ಪ್ರಶ್ನೆಯನ್ನು ಕೇಳಲಾಗಲ್ಲ. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ. ಇದರಲ್ಲಿ 6 ಚಾಪ್ಟರ್ಸ್ ಇದ್ದಾವೆ. ಟೋಟಲ್ 6 ಚಾಪ್ಟರ್ಸ್ ಆರ್ ದೇರ್ ಇನ್ ದಿಸ್ ಪಾರ್ಟ್. ಆ 6 ಚಾಪ್ಟರ್ಸಲ್ಲಿ ಫ್ರಮ್ ಚಾಪ್ಟರ್ 2 ದೇ ವಿಲ್ ನಾಟ್ ಪಿಕ್ 4 ಮಾರ್ಕ್ ಕ್ವಶನ್ಸ್. ರೆಸ್ಟ್ ಫ್ರಮ್ ಆಲ್ ಚಾಪ್ಟರ್ಸ್ ದೇ ವಿಲ್ ಪಿಕ್ 4 ಮಾರ್ಕ್ ಕ್ವಶನ್ಸ್. ಲೆಟ್ ಮಿ ಸ್ಪೀಚ್ ಇನ್ ಟು ಅವರ್ ಟುಡೇಸ್ ಟಾಪಿಕ್ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ. ವೆರಿ 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 ಇಂಪಾರ್ಟೆಂಟ್. ಕ್ಲಿಯರ್? ಬನ್ನಿ ಈಗ. ಹಾಗಿದ್ರೆ ವಾಟ್ ಈಸ್ ಅವರ್ ಪ್ರಿಡಿಕ್ಷನ್ ಆ್ಯಂಡ್ ವಿಚ್ ಆರ್ ದಿ ಏನಂತೀರ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್ ಯಾವುದು ಅಂತ ನೋಡೋದಾದರೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 12 ಸೆಂಟೆನ್ಸಸ್ ಅಂತ ಇದೆ. ನೋಡಿ, ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಹಾಗಿದ್ರೆ ವಿಚ್ ಆರ್ ದಿ ಯಾವುದೆಲ್ಲ? ಕ್ವಶನ್ ನಂಬರ್ 2 ಹಾಗೂ ಕ್ವಶನ್ ನಂಬರ್ 4 ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ವಿಚ್ ಆರ್ ದೋಸ್? ವಾಟ್ ಆರ್ ದಿ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ? ಎಕ್ಸ್ಪ್ಲೇನ್. ಈಸಿ ಪಾರ್ಟ್. ಕ್ವಶನ್ ನಂಬರ್ 4 ರೈಟ್ ಅಬೌಟ್, ನೋಡಿ, ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ. ಕ್ವಶನ್ ನಂಬರ್ 2 over, question number 4 over. Clear? Next, chapter 2 my dear children, theory of consumer behavior. ಚಾಪ್ಟರ್ 2ನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಅಂತ ಸ್ವಲ್ಪ ನೋಡ್ತಾ ಹೋಗೋಣ ಬನ್ನಿ. ಚಾಪ್ಟರ್ 2 ವಿಚ್ ಆರ್ ದೋಸ್? ಬನ್ನಿ. ಎಸ್, 2 ಮಾರ್ಕ್ಸ್ 4 ಮಾರ್ಕ್ ಕ್ವಶನ್ಸ್. ನೋಡಿ ಎಷ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ. ವೆರಿ ಸಿಂಪಲ್, ವೆರಿ ಬೆಸ್ಟ್ ಕ್ವಶನ್ ಬ್ಯಾಂಕ್ ಅಂತ ಹೇಳಿದರೆ, ದ ಬೆಸ್ಟ್ ಕ್ವಶನ್ ಬ್ಯಾಂಕ್ ಕಂಪೇರ್ ಟು ಆಲ್ ಸಬ್ಜೆಕ್ಟ್ ದಟ್ ಈಸ್ ಎಕನಾಮಿಕ್ಸ್. ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 12 ಸೆಂಟೆನ್ಸಸ್. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. 4 ಅಂಕದ ಪ್ರಶ್ನೆಗಳು ಚಾಪ್ಟರ್ 2ನಿಂದ. ಯಾವುದು ಅಂತ ಈಗ ನಾವು ನೋಡೋಣ ಬನ್ನಿ ಸರ್. ಆಯಿತಾ? ಕ್ವಶನ್ ನಂಬರ್ 8, ಸಪೋಸ್ ಆ್ಯನ್ ಇಂಡಿವಿಜುವಲ್ ಬಾಯ್ಸ್. ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಸಪೋಸ್ ಆ್ಯನ್ ಇಂಡಿವಿಜುವಲ್ ಎಲ್ಲಿದೆ ಸರ್? ಬಾಯ್ಸ್ 15 apples at the price of 5 per apple, and if the cost increase to ₹7 per apple, she reduced her demand to 12 rupees. Find out the price elasticity of demand ಅಂತ ಇದೆ. ಕ್ವಶನ್ ನಂಬರ್ 8 ಡಿಫಿಕಲ್ಟ್ ಅಂತ ಹಾಕಿದ್ದಾರೆ. ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇದೆ ಅಂತ. ನಿಜವಾಗಿಯೂ ಈಸಿ ಲೆವೆಲ್ ಜಾಸ್ತಿ ಇರುತ್ತೆ ಇಂಥ ಪ್ರಶ್ನೆಗಳಲ್ಲಿ, ಯಾಕಂದರೆ ಇದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಸ್ ಆಗಿರುತ್ತೆ. ಪ್ರಾಬ್ಲಮ್ ಓರಿಯೆಂಟೆಡ್ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ, ಇದು ಲೆಕ್ಕ ಮಾಡುವಂತಹ, ಆಯಿತಾ, ಲೆಕ್ಕ ಮಾಡಬೇಕು ಈ ಒಂದು ಆನ್ಸರ್ ಬೇಕು ಅಂದರೆ. ನೆಕ್ಸ್ಟು ಕ್ವಶನ್ ನಂಬರ್ 9 ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದು ಕೂಡ ನಿಮಗೆ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಆಗಿದೆ. ಬನ್ನಿ ಈಗ ನಾವು ನೆಕ್ಸ್ಟ್ ಚಾಪ್ಟರ್ ಕಡೆಗೆ ಹೋಗೋಣ. ಚಾಪ್ಟರ್ 3ನಲ್ಲಿ ಯಾವುದೇ ರೀತಿಯಾದಂತಹ 4 ಮಾರ್ಕ್ ಕ್ವಶನ್ಸ್ಗಳು ಬರುವುದಿಲ್ಲ. ಆಯಿತಾ? ಚಾಪ್ಟರ್ 4ಗೆ ಹೋಗ್ಬಿಡೋಣ ಸ್ವಲ್ಪ ಫಾಸ್ಟಾಗಿ, ಯಾಕಂದರೆ ನಿಮ್ಮ ಸಮಯ ಇವತ್ತು ಲಾಸ್ಟ್ ಡೇ ಉಳಿದಿರುವಂಥದ್ದು. ಥಿಯರಿ ಆಫ್ ಅ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೀಷನ್ ಅಂತ ಇದೆ. ಪರ್ಫೆಕ್ಟ್ ಕಾಂಪಿಟೀಷನನ್ನು ನೋಡೋದಾದರೆ ನಾವು ನೋಡಿ, ಈ ಒಂದು ಪಾಠದಲ್ಲಿ 4 ಮಾರ್ಕ್ ಕ್ವಶನನ್ನು ನಾವು ಗೆಸ್ ಮಾಡೋದಾದರೆ, ಮೋಸ್ಟ್
ಆಯಿತಾ, ಅಲ್ಲ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ. ನೋಡಿ ಈಗ ಕ್ವಶನ್ ನಂಬರ್ 1 ಎಕ್ಸ್ಪ್ಲೇನ್ ದಿ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೀಷನ್ ಅಂತ ಇದೆ, ವೆರಿ ಇಂಪಾರ್ಟೆಂಟ್ ಒನ್. ಕ್ವಶನ್ ನಂಬರ್ 3 ವೆರಿ ಇಂಪಾರ್ಟೆಂಟ್ ಮೀನ್ಸ್ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಕ್ವಶನ್ ಪೇಪರ್ ಅಂದಮೇಲೆ ಆ್ಯಾವ್ರೇಜ್ ಕ್ವಶನ್ಸ್ ಇರಬೇಕು, ಡಿಫಿಕಲ್ಟಿ ಲೆವೆಲ್ ಕ್ವಶನ್ ಇರಬೇಕು, ಈಸಿ ಕ್ವಶನ್ಸ್ ಇರಬೇಕು. ಹಾಗಾಗಿ ಈ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ 99% ಇರುತ್ತೆ. ನೆಕ್ಸ್ಟು ಮಕ್ಕಳೇ ಕ್ವಶನ್ ನಂಬರ್ 6 ಕೂಡ ಆಗಿರುತ್ತೆ. ಅಸ್ಯೂಮ್ ದಿ 200 balls ಆರ್ ಪ್ರೊಡ್ಯೂಸ್ಡ್ ಬೈ ದ ಫರ್ಮ್ ಅಟ್ ದಿ ಪ್ರೈಸ್ ಆಫ್ ದಿ ₹10 ಫಾರ್ ಈಚ್ ಬಾಲ್. ವೆನ್ ದಿ ಪ್ರೈಸ್ ಆಫ್ ದಿ ಬಾಲ್ ರೈಸಸ್ ಟು ₹30, ದ ಫರ್ಮ್ ಪ್ರೊಡ್ಯೂಸಸ್ 1000 balls. ಫೈಂಡ್ ದಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಇದೆ. ಇದು ಡಿಫಿಕಲ್ಟಿ ಲೆವೆಲ್ ಅಂತ ಇದೆ. ಇದರಷ್ಟು ಈಸಿ ಪ್ರಶ್ನೆಗಳು ಯಾವುದೂ ಅಲ್ಲ, ರೆಡಿಯಾಗಿ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಪ್ಟರ್ 5 ಕಡೆಗೆ ಈಗ ನಾವು ಪಿಚ್ಚಾಗೋಣ. ಚಾಪ್ಟರ್ 5 ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಇದೆ. ಚಾಪ್ಟರ್ 5 ಮಾರ್ಕೆಟ್ ಈಕ್ವಿಲಿಬ್ರಿಯಮನ್ನು ನೋಡೋದಾದರೆ ಇಂಪಾರ್ಟೆಂಟ್ ಕ್ವಶನ್ಸ್, ದಟ್ ಈಸ್ ಕ್ವಶನ್ ನಂಬರ್ 3 ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಕ್ಲಿಯರ್? ಕ್ವಶನ್ ನಂಬರ್ 3 ರೈಟ್ ಟೇಬಲ್ ಶೋ ದಿ ಇಂಪ್ಯಾಕ್ಟ್ ಆಫ್ ಸೈಮಲ್ಟೇನಿಯಸ್ ಶಿಫ್ಟ್ಸ್. ಸಾರಿ ಆಯಿತಾ, ರಾತ್ರಿ ಕಂಡ್ರು. ರೈಟ್ ಎ ಟೇಬಲ್ ಟು ಶೋ ದಿ ಇಂಪ್ಯಾಕ್ಟ್ ಆಫ್ ಸೈಮಲ್ಟೇನಿಯಸ್ ಶಿಫ್ಟ್ಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆನ್ ಈಕ್ವಿಲಿಬ್ರಿಯಮ್ ಅಂತ ಇದೆ. ಕ್ವಶನ್ ನಂಬರ್ 3 ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 4 ವಾಟ್ ಈಸ್ ದಿ ಇಂಪ್ಲಿಕೇಶನ್ ಆಫ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ಫರ್ಮ್ ಆನ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಂತ ಇದೆ. ಕ್ವಶನ್ ನಂಬರ್ 4 ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆದರೆ ಕ್ವಶನ್ ನಂಬರ್ 4ಗಿಂತ ಬಹಳ ಸಲ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ ಅದು 5 ಆಗಿರುತ್ತೆ. ವಾಟ್ ಈಸ್ ಪ್ರೈಸ್ ಸೀಲಿಂಗ್, ಎಕ್ಸ್ಪ್ಲೇನ್ ವಿತ್ ಎ ಡಯಾಗ್ರಾಮ್. ವಾಟ್ ಈಸ್ ಪ್ರೈಸ್ ಸೀಲಿಂಗ್, ಎಕ್ಸ್ಪ್ಲೇನ್ ವಿತ್ ಎ ಡಯಾಗ್ರಾಮ್. ವಾಟ್ ಈಸ್ ಪ್ರೈಸ್ ಸೀಲಿಂಗ್, ಎಲ್ಲ ಕ್ವಶನ್ ಪೇಪರ್ ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಯಿತಾ, ಒಂದು 5 ಕ್ವಶನ್ ಪೇಪರನ್ನು ಇಟ್ಕೊಂಡು ನಾವುಗಳು ಇದನ್ನು ರೆಡಿ ಮಾಡಿರುವಂಥದ್ದು. ಡಿಸ್ಕಸ್ ದಿ ಕಾನ್ಸೆಪ್ಟ್ ಆಫ್ ಪ್ರೈಸ್ ಫ್ಲೋರ್ ವಿತ್ ದಿ ಹೆಲ್ಪ್ ಆಫ್ ಎ ಡಯಾಗ್ರಾಮ್ ಅಂತ. ನಿಮ್ಮ ವರ್ಕು ರೆಡ್ಯೂಸ್ ಮಾಡಿದ್ದೀವಿ ರೀ, ಅಷ್ಟೇ, ಮತ್ತೇನೂ ಇಲ್ಲ. ಆಯಿತಾ, ಒನ್ ಮೋರ್ ಟೈಮ್ ಐ ರಿಪೀಟ್. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಈಗ ರಿಪೀಟ್ ಮಾಡ್ತೀನಿ ನೋಡಿ. ಕ್ವಶನ್ ನಂಬರ್ 2 ಆಗಿರುತ್ತೆ, ನೆನಪಿರಲಿ. ಕ್ವಶನ್ ನಂಬರ್ 2, 3 ಆ್ಯಂಡ್ 5 ಆರ್ ದಿ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್. ಆಯಿತಾ, 4 ಮಾರ್ಕ್ ಕ್ವಶನ್ಸು. ಈಗ ನಾವು ನೆಕ್ಸ್ಟ್ ಪಾರ್ಟಲ್ಲಿದ್ದೀವಿ, ದಟ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ನೋಡಿ, ಮೈಕ್ರೋ ಆಗಿರ್ಬೋದು, ಮ್ಯಾಕ್ರೋ ಎಕನಾಮಿಕ್ಸ್ ಆಗಿರ್ಬೋದು, ಫಸ್ಟ್ 2 ಚಾಪ್ಟರ್ಸ್ ಕಂಪಲ್ಸರಿ ಯು ನೀಡ್ ಟು ಬೈ ಹಾರ್ಟ್, ಕಂಪಲ್ಸರಿ ಯು ನೀಡ್ ಟು ಸ್ಟಡಿ, ಕಂಪಲ್ಸರಿ ಯು ನೀಡ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಯಾವುದು? ಚಾಪ್ಟರ್ 1 ಇನ್ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಚಾಪ್ಟರ್ 2 ಇನ್ ಮೈಕ್ರೋ ಎಕನಾಮಿಕ್ಸ್. ಕ್ಲಿಯರ್? ನೋಡಿ, ಈಗ ಇಂಟ್ರೊಡಕ್ಷನ್ ಅಂತ ಇದೆ. ಇಂಟ್ರೊಡಕ್ಷನ್ ಅಂದರೆ ಯಾರಿಗೆ? ಮ್ಯಾಕ್ರೋ ಎಕನಾಮಿಕ್ಸಿಗೆ ತಾನೇ. ಬನ್ನಿ, ಈಗ ಚಾಪ್ಟರ್ 1ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ನೋಡ್ತಾ ಹೋಗೋಣ. ಹೋಯ್ತೇನ್ರಿ ಅದು? ಬಂತು ನೋಡಿ ಸರ್. ಆಯಿತಾ, ನೋಡಿ 4 ಪ್ರಶ್ನೆಗಳಿದ್ದಾವೆ, ಇದರಲ್ಲಿ ಅರ್ಧ ಮಾಡಿಕೊಟ್ಟು ಬಿಡ್ತೇನೆ. ಕ್ವಶನ್ ನಂಬರ್ 1 ಇದೆ ಅಲ್ವಾ, ವೆರಿ ಇಂಪಾರ್ಟೆಂಟ್, ವೆರಿ ಫಿಕ್ಸ್ ಕ್ವಶನ್ ಅಂದ್ಕೊಂಡು ಓದಬೇಕು. ಎಕ್ಸ್ಪ್ಲೇನ್ ಬ್ರೀಫ್ಲಿ ಇನ್ ವಾಟ್ ವೇ ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಡಿಫರ್ ಫ್ರಮ್ ಮೈಕ್ರೋ ಎಕನಾಮಿಕ್ಸ್ ಅಂತ ಇದೆ. ಕ್ವಶನ್ ನಂಬರ್ 4 ಡಿಸ್ಕಸ್ ದಿ ರೋಲ್ ಆಫ್ ದಿ ಗೌರ್ನಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಇನ್ ಬೋತ್ ಡೆವಲಪ್ಮೆಂಟ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಅಂತ. ನೋಡಿ ಸರ್, ಇವೆಲ್ಲ ಲಾಜಿಕ್ ಕ್ವಶನ್ಸು ಸರ್, ನೀವೇ ಬರೀಬೋದು, ಸ್ವಲ್ಪ ಪಾಯಿಂಟ್ಸನ್ನು ಇಟ್ಕೋಬೇಕು. ಏನು ಗೊತ್ತಾ ಕ್ವಶನು? ನೋಡಿ, ಏನಿದೆ ಸರ್ಕಾರದ ಪಾತ್ರ ಎಲ್ಲಿ, ಹಾಗೂ ಸಮಾಜದ ಪಾತ್ರ, ಹಾಗೂ ಇನ್ನು ಹೌಸ್ ಹೋಲ್ಡ್ ಸೆಕ್ಟರ್ಸ್ ಇನ್ ಬೋತ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಅಂತ. ಅದರ ಒಂದು ಪಾತ್ರಗಳನ್ನು ಬರೀಬೇಕು. ರೋಲ್ ಆಫ್ ಗೌರ್ಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಅಂತ. ಚಾಪ್ಟರ್ 2 ನಾವು ನೋಡೋದಾದರೆ ಅದರಲ್ಲಿ ಇನ್ನು 4 ಮಾರ್ಕ್ ಕ್ವಶನ್ಸೇ ಇಲ್ಲ. ಕ್ಲಿಯರಾಗಿ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ತಮ್ಮ ಓದಕ್ಕೆ ಹೋಗ್ಬೇಡ ಅಂತ. ನಾವೀಗ ಚಾಪ್ಟರ್ 3 ಕಡೆಗೆ ಪಿಚ್ ಆಗೋಣ. ಚಾಪ್ಟರ್ 3 ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಇದೆ. ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡೋದಾದರೆ ಅದು 4 ಮಾರ್ಕಿನ. ಬರಪ್ಪ ಬೇಗ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ನೋಡ್ರೋ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕ್ವಶನ್ ಬ್ಯಾಂಕ್ ಕೂಡ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಬೇಕಿದ್ದರು. ನೋಡಿ, ಕ್ವಶನ್ ನಂಬರ್ 2 ಇದೆ ಅಲ್ವಾ, ವಾಟ್ ಈಸ್ ದ ಸ್ಟೋರಿ ಆಫ್ ಗೋಲ್ಡ್ ಸ್ಮಿತ್ ಲಾಲಾ ಆನ್ ದಿ ಪ್ರೊಸೆಸ್ ಆಫ್ ಡೆಪಾಸಿಟ್. ಅಯ್ಯೋ, ಇದು 6 ಮಾರ್ಕ್ಸು. ಬನ್ನಿ, ಕ್ವಶನ್ ನಂಬರ್ 2 ಇದೆ ಅಲ್ವಾ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೀವು ಈ ಒಂದು 10 ವರ್ಷ ಕ್ವಶನ್ ಪೇಪರ್ ತಗೊಂಡ್ರು ಈ ಕ್ವಶನ್ ರಿಪೀಟೆಡ್ಲಿ ದೇ ಆರ್ ಆಸ್ಕಿಂಗ್ ದಿಸ್ ಕ್ವಶನ್. ವಿಚ್ ಒನ್? ಎಕ್ಸ್ಪ್ಲೇನ್ ಬ್ರೀಫ್ಲಿ ದಿ ಫಂಕ್ಷನ್ಸ್ ಆಫ್ RBI. RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ, ಅದು
ಕ್ವಶನ್ ನಂಬರು ಯಾವುದ್ರಿ 5 ಕೂಡ ಆಗಿರುತ್ತೆ. ಯಾವುದು ಲೀಗಲ್ ಡೆಫಿನೇಷನ್ ಆಫ್ ಮನಿ ಅಂತ. ರೈಟ್ ಡೌನ್ ದ ಲೀಗಲ್ ಡೆಫಿನೇಷನ್ ಆಫ್ ಮನಿ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಈಗ ನಾವು ಚಾಪ್ಟರ್ 4 ಕಡೆಗೆ ಹೋಗ್ತಾ ಇದ್ದೀವಿ. ಚಾಪ್ಟರ್ 4 ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಇದೆ. ಇದರಲ್ಲೂ 4 ಅಂಕದ ಪ್ರಶ್ನೆಗಳನ್ನು ಈಗ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಬನ್ನಿ 4 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋದಾದರೆ ನಾವಿಲ್ಲಿ ಯಾವುದು ಬನ್ನಿ 4 ಮಾರ್ಕ್ ಕ್ವಶನ್ಸಲ್ಲಿ ಕ್ವಶನ್ ನಂಬರ್ 1, 2 ಆ್ಯಂಡ್ 5 ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಆಯಿತಾ. ರಿಪೀಟೆಡ್ಲಿ ಆಸ್ಕ್ಡ್ ಇನ್ ಪ್ರೀವಿಯಸ್ ಇಯರ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. ಕ್ಲಿಯರ್. ಯಾವುದು 1, 2 ಆ್ಯಂಡ್ 5. 1 ಯಾವುದು ಎಕ್ಸ್ಪ್ಲೈನ್ ಕನ್ಸಪ್ಷನ್ ಫಂಕ್ಷನ್ ವಿತ್ ಡಯಾಗ್ರಾಮ್ ಅಂತ. ಸೆಕೆಂಡ್ ಒನ್ನು ಎಕ್ಸ್ಪ್ಲೈನ್ ದಿ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ವಿತ್ ಡಯಾಗ್ರಾಮ್ ಅಂತ. ಲಾಸ್ಟ್ ಒನ್ನು 5ನೇದು ಅದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಆಗಿರುತ್ತೆ. ನಿಜವಾಗಿಯೂ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಕ್ಲಿಯರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಚಾಪ್ಟ್ರು 5 ಕಡೆಗೆ ಹೋಗ್ತಾಯಿದ್ವಿ. ಇನ್ ಚಾಪ್ಟರ್ 5 ಯಾವುದು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ 4 ಮಾರ್ಕ್ ಕ್ವಶನ್ಸ್ ಎಲ್ಲಿದ್ದಾರೋ ಬಂತು ನೋಡಿ. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 5ನಲ್ಲಿ ರೈಟ್ ದಿ ಚಾರ್ಟ್ ಆಫ್ ದಿ ಗೌರ್ಮೆಂಟ್ ಬಜೆಟ್ ಅಂತ ಇದೆ. 1 ಮೋರ್ ಕ್ವಶನ್ ದಟ್ ಈಸ್ ರೈಟ್ ಅಬೌಟ್ ದಿ ರಿಚಾರ್ಡಿಯನ್ ಈಕ್ವಿವೇಲೆನ್ಸ್ ಅಂತ ಇದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ರಿಪೀಟೆಡ್ಲಿ ಆಸ್ಕ್ಡ್ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಹೌದಲ್ವಾ. ಪದೇ ಕೇಳಿರುವಂತಹ ಪ್ರಶ್ನೆಗಳು. ಲಾಸ್ಟ್ ಚಾಪ್ಟರ್ ಮೈ ಡಿಯರ್ ಚಿಲ್ಡ್ರನ್, ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು 2 ಮಾರ್ಕ್ಸ್ ಆಯಿತು. 4 ಮಾರ್ಕು ಆಯಿತಾ. 4 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋದಾದರೆ ನಾವು ಆಯಿತಾ, ಅದು ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಇದೆ. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ರೈಟ್ ದಿ ಕರೆಂಟ್ ಅಕೌಂಟ್ ಕಾಂಪೊನೆಂಟ್ ಚಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕೂಡ ಇದೆ. ಅದು 3 ಆಗಿರುತ್ತೆ. ಕ್ವಶನ್ ನಂಬರ್ 4, ರೈಟ್ ದಿ ಕ್ಯಾಪಿಟಲ್ ಅಮೌಂಟ್ ಕಾಂಪೊನೆಂಟ್ಸ್ ಚಾರ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸರ್ ಇವೇ ಬರ್ತಾವ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಸರ್. ಫಸ್ಟ್ ತಾವುಗಳು ಮಾಡಬೇಕಾಗಿರೋ ಕೆಲಸ, ನಾನು ಕೊಟ್ಟಂಥ ಪ್ರಶ್ನೆಗಳನ್ನೆಲ್ಲವೂ ಕೂಡ ಬರ್ಕೊಳ್ಳಿ. ನೆಕ್ಸ್ಟ್ ನೀವು ಮಾಡಬೇಕಾಗಿರುವಂಥ ಕೆಲಸ ಬರೀಲಿಕ್ಕೆ ಎಷ್ಟೊತ್ತು ಸರ್? 10 ನಿಮಿಷನ ನೋಡಿ. ಎಷ್ಟು ನಿಮಿಷದ ವಿಡಿಯೋ? 11 ನಿಮಿಷ ವಿಡಿಯೋ. ನಾನು ಭಾಳ ಮಾತಾಡಿದ್ದೀನಿ. ಕೂತ್ಕೊಂಡು ಸುಮ್ಮನೆ ಬರ್ಕೊಂಡ್ರೆ ತಾವುಗಳು ಒಂದೇ ಪೇಜಲ್ಲಿ ಒಂದೇ ಕಡೆ ಮ್ಯಾಕ್ರೋ ಕ್ವಶನ್ಸು ಬರ್ದಾಗುತ್ತೆ. ಬರ್ದಾದ ತಕ್ಷಣ ಮಾಡಲ್ ಕ್ವಶನ್ ಪೇಪರ್ ತಗೊಳ್ಳಿ. ಮಾಡಲ್ ಕ್ವಶನ್ ಪೇಪರ್ ತಗೊಂಡು ಏನು ಮಾಡಬೇಕು, ಯಾವುದ್ಯಾವುದು ಅದರಲ್ಲಿ ರಿಪೀಟ್ ಆಗಿರೋದು ಅದನ್ನು ಟಿಕ್ ಹಾಕೊಳ್ಳಿ. 3 ಮಾಡಲ್ ಕ್ವಶನ್ ಪೇಪರು ಜೊತೆಗೆ 2 ಪ್ರಿಪೇಟ್ರಿ, ಅದನ್ನು ಕೂಡ ಟಿಕ್ ಹಾಕೊಳ್ಳಿ. ನೆಕ್ಸ್ಟು ನಾನು ನಿಮಗೆಲ್ಲರಿಗೂ ಕೂಡ ಕ್ವಶನ್ ಪೇಪರ್ 1, 2, 3 ಅಂತ 3 ಕ್ವಶನ್ ಪೇಪರು ಜೊತೆಗೆ ಫುಲ್ ಕೀ ಆನ್ಸರ್ ಕೊಟ್ಟಿದ್ದೇನೆ. ಅದನ್ನು ಇಟ್ಕೊಂಡು ಈ 4 ಮಾರ್ಕ್ ಕ್ವಶನ್ಸನ್ನು ಟಿಕ್ ಹಾಕೊಳ್ಳಿ. ಆವಾಗ ನೀವೇ ಅದರಲ್ಲಿ ಇನ್ನೂ ರೆಡ್ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. 100% ನಿಮ್ಮ ಕ್ವಶನ್ ಪೇಪರು ಯಾವ ಸಬ್ಜೆಕ್ಟು ಬಂದಿರಲ್ಲ ಅಷ್ಟು ಈಸಿಯಾಗಿ ಎಕನಾಮಿಕ್ಸ್ ಕ್ವಶನ್ ಪೇಪರ್ ಇರುತ್ತೆ. ಈಗಲೂ ಕೂಡ ಹೇಳ್ತಾಯಿದ್ದೀನಿ, ಪ್ಲೀಸ್ ಡೂ ಹಾರ್ಡ್ ವರ್ಕ್. ಧನ್ಯವಾದಗಳು ವಿದ್ಯಾರ್ಥಿಗಳೇ.